ಇವತ್ತು ಇಡೀ ದೇಶವನ್ನು ಕಾಪಾಡೋಕ್ಕೆ ಜೆನ್ಜಿ ಎದ್ದಿದ್ದಾರೆ. ಇವತ್ತು ನಮಗೆ ಬಹಳ ವರ್ಷಗಳ ನಂತರ ನಮಗೆ ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅಂಥವರು ಆದರ್ಶ ಅವರ ದಾರಿಯಲ್ಲೇ ನಾವು ನಡೀತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಭಗತ್ ಸಿಂಗ್ ಮತ್ತು ಚಂದ್ರಶೇಖರ್ ಆಜಾದ್ ಅಂಥವ್ರನ್ನ ಸರಿಯಾಗಿ ಓದ್ಕೊಳ್ಳುವಾಗ ಅವರ ಆ ವಿಚಾರಧಾರೆ ಏನು, ಸಮಾನ ಶಿಕ್ಷಣ, ಸಮಾನವಾಗಿರುವಂತಹ ಆರ್ಥಿಕತೆ, ಸಮಾನತೆ, ಎಲ್ಲ ಕೂಲಿ ಕಾರ್ಮಿಕರು ಸಹ ಈ ದೇಶ ಕಟ್ತಿದ್ದಾರೆ, ಅವರಿಗೆ ಮೊದಲ ಆದ್ಯತೆ ಸಿಗಬೇಕು ಅಂತ ಹೇಳಿ ಭಗತ್ ಸಿಂಗ್ ಹೇಳಿದರು. ಮತ್ತು ಭಗತ್ ಸಿಂಗ್ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅಟ್ಲೀಸ್ಟ್ ನನ್ನ ಪ್ರಾಣ ಆದರೂ ಹೋದರೂ ಈ ಸರ್ಕಾರವನ್ನು ಗಮನ ಸೆಳಿಬೇಕು ಅಂತ ಹೇಳಿ ಅವತ್ತು ಪ್ರಯತ್ನ ಮಾಡಿದ್ರು. ಆದರೆ ಇವಾಗ ನಾವು ಜೆನ್ಜಿ ಅರ್ಥ ಮಾಡ್ಕೋಬೇಕು, ನಾವು ಬ್ರಿಟಿಷರ ಆಡಳಿತದಿಲ್ಲ, ನಾವೇ ಆಯ್ಕೆ ಮಾಡಿರೋ ಸರ್ಕಾರಕ್ಕೆ ನಾವು ಈ ರಕ್ತಪಾತದ ಹಾದಿ ಆಯ್ಕೆ ಮಾಡಬೇಕಾಗಿಲ್ಲ. ಯಾಕಂದರೆ ಇದು ಓಪನಿಂಗು ನೀವು ಗಮನ ಸೆಳೆಯೋಕ್ಕೆ ಮಾಡಿದ್ದೀರಾ, ಆದರೆ ಅದರಿಂದ ಏಟು ತಿಂದವ್ರು ಯಾರು? ಮಕ್ಕಳಾದ ನೀವೇ ಏಟು ತಿಂದ್ರಿ. ನಿಮ್ಮ ಹಣೆಯಲ್ಲಿ ರಕ್ತ ಹರಿದಿದೆ, ಯಾರೋ ಒಬ್ಬ ವಿದ್ಯಾರ್ಥಿ ಸತ್ತಿದ್ದಾನೆ, ಯಾರು ಅಂತ ಇನ್ನೂ ನೀವು ಬ್ರಿಟಿಷರಾದರೂ ಅದನ್ನು ಎಕ್ಸ್ಪೋಸ್ ಮಾಡ್ತಾಯಿದ್ರು, ಆದರೆ ಈ ಆಡಳಿತ ಇನ್ನೂ ಎಕ್ಸ್ಪೋಸ್ ಮಾಡಿಲ್ಲ. ಆದ್ದರಿಂದ ರಕ್ತಪಾತದಲ್ಲಿ ನೀವು ರಕ್ತಪಾತನೇ ಎಲ್ಲದಕ್ಕೂ ಎಂಡಂದರೆ ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಅಂತ ಹೇಳುವಂಥ ದೇಶ ಅಲ್ಲ ಇದು. ಆದ್ದರಿಂದ ನೀವು ಅದೇ ಜಾಗದಲ್ಲಿ ಎಲ್ಲರೂ ಒಂದು ಒಗ್ಗೂಡಿ ಒಂದು ಮೌನ ವ್ರತ, ಒಂದು ಶಾಂತಿಯಿಂದ ಅದೇ ಸ್ಥಳದಲ್ಲಿ ಎಲ್ಲರೂ ಸಾಮೂಹಿಕ ಉಪವಾಸ ಮಾಡಿದರೆ, ಯುವಕರು ಯಾರು ಒಂದು 3-4 ದಿವಸ ಅಥವಾ 10 ದಿವಸ ಉಪವಾಸ ಮಾಡಿದ್ರೆ ಏನೂ ಆಗಲ್ಲ. ಅಂಥದ್ದು ಆ ರೀತಿ ಉಪವಾಸ ಮಾಡಿದರೆ ಇಡೀ ವಿಶ್ವ ನಿಮ್ಮ ಗಮನ ಸೆಳೀತಾ ಇತ್ತು. ನಮ್ಮ ದೇಶವನ್ನು ನಾವು ಗುರುತಿಸೋದು ಗಾಂಧಿ ದೇಶ ಅಂತ ಹೇಳಿ. ಹಾಗಾಗಿ ಈಗ ಮತ್ತೆ ನಿಮ್ಮನ್ನೆಲ್ಲ ಹಿಡಿದು ಶ್ರೀರಾಮ್ ಸೇನೆ ಅವರು ಹೊಡಿತಾ ಇದ್ದಾರೆ. ಆದ್ದರಿಂದ ರಕ್ತಪಾತ ಕೊನೆಯ ಅಸ್ತ್ರ ಅಲ್ಲ, ಗಾಂಧೀಜಿ ಹೇಳಿರುವ ಶಾಂತಿ ಮಂತ್ರ, ಅಹಿಂಸೆ, ಇದು ಅಸ್ತ್ರವಾಗಬೇಕು. ಇದನ್ನು ವಿದ್ಯಾರ್ಥಿಗಳು ಆದ್ದರಿಂದ ಗಾಂಧೀಜಿಯವ್ರನ್ನ ಓದಬೇಕು. ಗಾಂಧೀಜಿಯವ್ರನ್ನ ಆಫ್ರಿಕಾದಲ್ಲಿ ಒಂದು ಟ್ರೈನಿಂದ ಹಿಡಿದು ಆಚೆ ಹಾಕ್ದಾಗ್ಲೂ ಸಹ ಅವರು ರಕ್ತಪಾತಕ್ಕೆ ಮುಂದಾಗಲಿಲ್ಲ, ರಿಜಿಡ್ಡಾಗಿ ನಿಂತರು. ಇದೇ ರೀತಿ ಒಬ್ಬ ವಿದ್ಯಾರ್ಥಿ ನಿಂತರು, ಏನಂತ ನನಗೆ ಹೊಡಿದ್ಯಾ, ಎಷ್ಟು ಹೊಡಿ ನೋಡು, ಹೊಡಿ ಅಂತ ಹೇಳಿ ಹೊಡೆಸ್ಕೊಂಡು ಕೊನೆಗೆ ಪೊಲೀಸವನೇ ಸುಸ್ತಾಗಿ ಹೋದ. ಆ ಮಟ್ಟಕ್ಕೆ ರಿಜಿಡ್ ಬಂದಿದ್ದು ನಿಜವಾಗ್ಲೂ ಸಂತೋಷ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳ ಮೇಲೆ, ನಮ್ಮ ಯುವಕರ ಮೇಲೆ ಈಗ ಎಲ್ಲರೂ ನಂಬಿಕೆ ಇಟ್ಟಿದ್ದಾರೆ. ಆದರೆ ರಕ್ತದ ಹೊಳೆ ಹರಿಬಾರ್ದು. ನೀವೇನಿದ್ರು ಗಾಂಧಿ ತತ್ವವನ್ನು ಅನುಸರಿಸ್ಬೇಕು. ಗಾಂಧಿಯನ್ನು ನಿಮಗೆಲ್ಲ ತಪ್ಪಾಗಿ ಹೇಳಲಾಗಿದೆ. ಯಾಕೆ ರಾಜಕಾರಣಿಗಳು ನಿಮಗೆ ಗಾಂಧಿಯನ್ನು ತಪ್ಪಾಗಿ ಹೇಳ್ತಾರೆ ಅಂದರೆ, ಅವರೆಲ್ಲ ತಪ್ಪು ಹಾದಿಯನ್ನು ಹಿಡಿದುಬಿಟ್ಟಿದ್ದಾರೆ. ಯಾವ ಏಕಪತ್ನಿ ವ್ರತಸ್ಥನಾಗಿರಬೇಕು ಅಂತ ಹೇಳಿ ಗಾಂಧೀಜಿ ರಾಮನ ಆರಾಧನೆ ಮಾಡ್ತಾರೆ, ಅಂದು ಯಾವುದನ್ನು ಇವರು ಪಾಲಿಸಲ್ಲ. ಆದ್ದರಿಂದ ಗಾಂಧಿ ಅಂದರೆ ನಿಮಗೆ ತಪ್ಪು ತಿಳುವಳಿಕೆ ಮಾಹಿತಿ ಕೊಟ್ಟಿದ್ದಾರೆ.